ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ. ಮುಂದುವರೆದ ಹರೀಶನ ಕತೆ. ಹರೀಶನಿಗೆ ಒಂದೆರಡು ವರ್ಷ ಖುಷಿಯಾಗಿರು ಎಂದು ಆ ದೇವರೇ ವರ ಕೊಟ್ಟಿದ್ದ ಅನ್ನಿಸುತ್ತದೆ. ಯಾಕೆ ಎಂದರೆ ಹರೀಶನ ಹೆಂಡತಿಗೆ ಮತ್ತೆ ಆರೋಗ್ಯದ ಸಮಸ್ಯೆ ಕಾಣಿಸುತ್ತದೆ. ಬೆಂಗಳೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಸೇರಿಸುತ್ತಾನೆ. ಆಸ್ಪತ್ರೆಯ ವೈದ್ಯರು ಆಪರೇಷನ್ ಮಾಡಬೇಕು ಎನ್ನುತ್ತಾರೆ. ಎಷ್ಟೇ ಖರ್ಚಾದರೂ ಸರಿ, ಪ್ರೀತಿಸಿದ ಹೆಂಡತಿಯನ್ನು ಉಳಿಸಿಕೊಳ್ಳುವುದು ಗಂಡನ ಧರ್ಮ ಅಲ್ಲವಾ? ಆಪರೇಷನ್ ಮಾಡಿಸಲು ಮುಂದಾಗುತ್ತಾನೆ. ಅಂದುಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಸ್ಪತ್ರೆ ಬಿಲ್ ಆಗುತ್ತದೆ. ಅದಕ್ಕೆಲ್ಲ ಹೆದರದ ಹರೀಶ ಹೇಗೋ ಹಣ ಹೊಂದಿಸಿ ಆಸ್ಪತ್ರೆಗೆ ಕಟ್ಟುತ್ತಾನೆ. ಹೆಂಡತಿಯನ್ನು ಗುಣಪಡಿಸಿಕೊಂಡು ಊರಿಗೆ ಕರೆದುಕೊಂಡು ಹೋಗುತ್ತಾನೆ. ಅವಳ ಆರೈಕೆ, ಅವಳಿಗೆ ಮೆಡಿಸನ್, ಎಲ್ಲದರ ಖರ್ಚು ಇರುತ್ತದೆ. ಒಂದೊಂದು ಸಲ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ, ಹರೀಶನ ಥರ ಧೈರ್ಯ ತಾಳ್ಮೆ ಕೊಡಪ್ಪ ಎಂದು. ಅವನಿಗೆ ಅಷ್ಟು ತಾಳ್ಮೆ, ಅಷ್ಟು ಧೈರ್ಯ. ಹೇಗೋ ಹೆಂಡತಿ ಆರೋಗ್ಯ ಸುಧಾರಿಸುತ್ತದೆ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದನೋ ಏನೋ, ಇಲ್ಲಿ ಆ ದೇವರ ಜೊತೆ ಯಾವ ದ್ವೇಷ ಇರುತ್ತದೆಯೋ ಏನೋ, ಮತ್ತೆ ಒಂದು ನೋವು ಕಾಣಿಸುತ್ತದೆ. ತನ್ನ ಮೊದಲನೇ ಮಗಳ ಉಸಿರು ನಿಲ್ಲುತ್ತದೆ. ಮೊದಲನೇ ಮಗಳಿಗೋಸ್ಕರ ಹರೀಶ ಎಷ್ಟು ಆಸ್ಪತ್ರೆ, ಎಷ್ಟು ದೇವಸ್ಥಾನ, ಎಷ್ಟು ದೇವರಿಗೆ ಹರಕೆ ಹೊತ್ತುಕೊಂಡಿದ್ದ. ಆ ವಿಷಯ ತಿಳಿದ ನಮಗೆ ಕಣ್ಣೀರನ್ನು ತಡೆಯಲು ಆಗಲಿಲ್ಲ. ಆದರೆ ಹರೀಶನಿಗೆ ಎಷ್ಟು ನೋವು ಆಗಿರಬಹುದು. ಇನ್ನೂ ಒಂದು ಹೇಳೋದಾದರೆ, ಎಲ್ಲ ಅಪ್ಪಂದಿರಿಗೆ ಮಗಳೆಂದರೆ ತುಂಬ ಪ್ರೀತಿ. ಮಗಳ ಆಯಸ್ಸು ಇದ್ದಿದ್ದೇ ಅಷ್ಟು ಎನ್ನಬಹುದು. ಒಬ್ಬ ಮನುಷ್ಯನಿಗೆ ಎಷ್ಟು ಕಷ್ಟ ನೋವು ಅನುಭವಿಸಲು ಸಾಧ್ಯ? ನಾವು ಕಂಡಂಥ ಒಬ್ಬ ಗಟ್ಟಿ ಜೀವ ಅಂದರೆ ಅದು ಹರೀಶ ಎಂದು ಹೇಳಬಹುದು. ನಾವೆಲ್ಲರೂ ಜೀವನದಲ್ಲಿ ಕಷ್ಟ ನೋವುಗಳನ್ನು ನೋಡಿರುತ್ತೇವೆ, ಬೇರೆಯವರನ್ನೂ ಸಹ ನೋಡಿರುತ್ತೇವೆ. ಆದರೆ ಒಂದಾದ ಮೇಲೆ ಒಂದರಂತೆ ಕಣ್ಣೀರಾಕಲು ಸಮಯ ಕೊಡದಷ್ಟು ಕಷ್ಟ ನೋವು ಬಂದರೆ ಸಹಿಸಿಕೊಳ್ಳುವುದಾದರೂ ಹೇಗೆ? ಈ ರೀತಿ ಒಬ್ಬರ ಜೀವನದಲ್ಲೇ ನಡೆದರೆ ದೇವರನ್ನು ನಂಬುವುದಾದರೂ ಹೇಗೆ? ಇಷ್ಟಾದ ನಂತರ ಮತ್ತೆ ಹರೀಶನ ಹೆಂಡತಿಗೆ ಆರೋಗ್ಯ ಸಮಸ್ಯೆ. ಯಾವ ಆಸ್ಪತ್ರೆಗೆ ತೋರಿಸಿದರೂ ಹುಷಾರಾಗದ ಕಾಲು ನೋವು. ನಂತರ ಅದು ಗಾಯವಾಗಿ ತುಂಬ ಕಷ್ಟವಾಗುತ್ತದೆ. ಇನ್ನೇನು ಕಾಲನ್ನು ಕಳೆದುಕೊಳ್ಳಬೇಕು ಎಂದುಕೊಂಡಿರುತ್ತಾರೆ. ಮುಂದುವರಿಯುತ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.